ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಟೆಕ್ನಿಕಲ್ ಎಕ್ಸ್ಪೀರಿಯನ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ಯಾರೆಲ್ಲ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಅದರಲ್ಲೂ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್ ಹಾಗೂ ಕೆಮಿಕಲ್ ಇಂಜಿನಿಯರ್ಸ್ ಹಾಗೂ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮತ್ತು BSc ಕಂಪ್ಲೀಟ್ ಆಗಿರುವಂಥ ಆಸ್ಪಿರೆಂಟ್ಸ್ಗೆ ಹಾಗೂ ಎಕ್ಸ್ಪೀರಿಯನ್ಸ್ ಇರುವಂಥ ಕ್ಯಾಂಡಿಡೇಟ್ಸ್ಗೂ ಈ HPCL ಅಲ್ಲಿ ನೋಟಿಫಿಕೇಷನ್ ರಿಲೀಸ್ ಆಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇದೇ ತಿಂಗಳು 23ನೇ ತಾರೀಕು ಈ HPCL ನೋಟಿಫಿಕೇಷನ್ ಕ್ಲೋಸ್ ಆಗುತ್ತೆ. ಸೊ ನಾನು ಈಗಾಗಲೇ ಇದರ ಸಂಬಂಧಪಟ್ಟಂಥ ಒಂದು ವಿಡಿಯೋನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಒಂದೊಮ್ಮೆ ನೋಡಿ ಹಾಗೂ ಈ HPCL ಅಲ್ಲಿರುವಂಥ ವೇಕೆನ್ಸೀಸ್ಗೆ ಅಪ್ಲೈ ಮಾಡಿ. ಸೊ ಫ್ರೆಶ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಹಾಗೂ ಫ್ರೆಶ್ ಡಿಪ್ಲೊಮಾ ಆಸ್ಪಿರೆಂಟ್ಸ್ ಯಾರೆಲ್ಲ ಇದ್ದೀರಾ ಅವರೂ ಅಪ್ಲೈ ಮಾಡ್ಬೋದು. ಫೈನಲ್ ಇಯರಲ್ಲಿರುವಂಥ ಡಿಪ್ಲೊಮಾ ಆಸ್ಪಿರೆಂಟ್ಸ್ ಹಾಗೂ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ನು ಅಪ್ಲೈ ಮಾಡ್ಬೋದು. ಸೊ ಆದಷ್ಟು ಬೇಗನೆ ಅಪ್ಲೈ ಮಾಡಿ. ಏನಕ್ಕಂದರೆ ಕ್ಲೋಸಿಂಗ್ ಡೇಟ್ ಇದೇ ತಿಂಗಳು 24ನೇ ತಾರೀಕು 23ನೇ ತಾರೀಕು ಆಗಿರಬೇಕು. ಸೊ ನೋಡೋಣ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ HPCL ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಸೊ ಪ್ರೀವಿಯಸ್ ಆಗಿ ನಾನೇನು ಅಪ್ಡೇಟ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ನಿಮಗೆ ಕೇವಲ HPCL ಅಲ್ಲಿ ಇರುವಂಥ ನೋಟಿಫಿಕೇಷನಲ್ಲಿ ಇರುವಂಥ ವೇಕೆನ್ಸೀಸ್ನ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೆ. ಮೆಕ್ಯಾನಿಕಲ್ಗೆ ಎಷ್ಟಿದೆ, ಎಲೆಕ್ಟ್ರಿಕಲ್ಗೆ ಎಷ್ಟಿದೆ, ಸಿವಿಲ್ಗೆ ಎಷ್ಟಿದೆ, ಕೆಮಿಕಲ್ ಇಂಜಿನಿಯರ್ಸ್ಗೆ ಎಷ್ಟಿದೆ ಹಾಗೂ ಇನ್ನಿತರ ಡಿಪಾರ್ಟ್ಮೆಂಟ್ಸ್ಗೆ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ನಾನು ನಿಮಗೆ ಹೇಳ್ತಾ ಬಂದಿದ್ದೆ. ಸೊ ಆ ವಿಡಿಯೋದಲ್ಲಿ ನಾನೇನು ನಿಮಗೆ ನೋಟಿಫಿಕೇಷನ್ ತೋರಿಸಿದೆ, ಆ ನೋಟಿಫಿಕೇಷನಲ್ಲಿ ಕೆಲವೊಂದು ಡಾಟಾ ಮಿಸ್ಸಿಂಗ್ ಇತ್ತು. ಸೊ ಯಾವ ಡಾಟಾ ಮಿಸ್ಸಿಂಗ್ ಇತ್ತು ಅಂತಂದರೆ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ಹಾಗೂ ಆ ಡಿಪಾರ್ಟ್ಮೆಂಟಿಗಿರುವಂಥ ಸಿಲೆಬಸ್ ಬಗ್ಗೆ ಅಪ್ಡೇಟ್ನ ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತೇಳಿ HPCL ಅವರು ಹೇಳಿದರು. ಸೊ ಅದೇ ರೀತಿಯಲ್ಲಿ ಇದೀಗ HPCL ಅಫಿಷಿಯಲ್ ವೆಬ್ಸೈಟಲ್ಲಿ ಈ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ ಅಂದರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ಗಿರ್ಬೋದು ಅಥವಾ ಫೀಲ್ಡ್ ಆಫೀಸರ್ಸ್ಗಿರ್ಬೋದು, ಸೊ ಬೇರೆ ಬೇರೆ ಏನೆಲ್ಲ ಪೋಸ್ಟ್ಗಳು ಕಾಲ್ ಮಾಡಿದ್ರು ಆ ಎಲ್ಲ ಪೋಸ್ಟ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ಸು ಹಾಗೂ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ಅಪ್ಡೇಟ್ನ ಮಾಡಿರ್ತಾರೆ, ಅಪ್ಡೇಟ್ನ ಕೊಟ್ಟಿರ್ತಾರೆ ಕೂಡ. ಸೊ ಆ ಒಂದು ಅಪ್ಡೇಟ್ ಬಗ್ಗೆನೇ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ. ಸೊ ಇಲ್ಲಿ ನಿಮಗೆ ಡಿಪ್ಲೊಮಾ ಇಂಜಿನಿಯರ್ಸ್ ಹಾಗೂ BE ಕಂಪ್ಲೀಟ್ ಆಗಿರುವಂಥ ಇಂಜಿನಿಯರ್ಸ್ ಹಾಗೂ BSc ಕಂಪ್ಲೀಟ್ ಆಗಿರುವಂಥ ಆಸ್ಪಿರೆಂಟ್ಸ್ಗೆ ಇರುವಂತಹ ಗುಡ್ ನೋಟಿಫಿಕೇಷನ್ ಇದು. ಸೊ ನಾನು ನಿಮಗೆ ಈಗಾಗಲೇ ನೋಟಿಫಿಕೇಷನಲ್ಲಿ ತೋರಿಸಿದಂತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ 205+ ವೇಕೆನ್ಸೀಸ್ ಇದೆ ಹಾಗೂ ಮೆಕ್ಯಾನಿಕಲ್ ಡಿಪ್ಲೊಮೋದವರಿಗೆ ಇದು ಡಿಪ್ಲೊಮಾ ಇಂಜಿನಿಯರ್ಸ್ಗೆ ಹಾಗೂ 74 ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರುವಂಥ ಆಸ್ಪಿರೆಂಟ್ಸ್ಗೆ ವೇಕೆನ್ಸೀಸ್ ಇರುತ್ತೆ, ಇದು ಮೆಕ್ಯಾನಿಕಲ್ಗೆ. ಅದೇ ರೀತಿಯಲ್ಲಿ ಟ್ರಿಪಲಿಗೆ ನೋಡೋದಾದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಿಗೆ 117 ವೇಕೆನ್ಸಿ ಡಿಪ್ಲೊಮೋದವ್ರಿಗಿರುತ್ತೆ. ಸೊ 35 ವೇಕೆನ್ಸಿನೋ 37 ವೇಕೆನ್ಸಿ BE ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ ಇರುತ್ತೆ. ಸೊ ಎಲ್ಲದರಲ್ಲೂ ಹೈಯೆಸ್ಟ್ ನಂಬರ್ ಆಫ್ ವೇಕೆನ್ಸೀಸ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಯಾರೆಲ್ಲ ಡಿಪ್ಲೊಮಾ ಕಂಪ್ಲೀಟ್ ಆಗಿದ್ದೀರಾ, ಯಾರೆಲ್ಲ ಡಿಪ್ಲೊಮಾ ಫೈನಲ್ ಇಯರ್ ಇಲ್ಲಿದ್ದೀರಾ ಹಾಗೂ BE ಫೈನಲ್ ಇಯರ್ ಆಗಿದ್ದೀರಾ, BE ಫೈನಲ್ ಇಯರ್ ಕಂಪ್ಲೀಟ್ ಮಾಡಿಕೊಂಡು ಗೌರ್ಮೆಂಟ್ ಜಾಬ್ಸ್ಗಾಗಿ ಪ್ರಿಪರೇಷನ್ ಮಾಡಿಕೊಂಡು ಅಥವಾ ಜಾಬ್ಸ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ, BE ಫೈನಲ್ ಇಯರಲ್ಲಿರುವಂಥ ಆಸ್ಪಿರೆಂಟ್ಸು ಈ ಒಂದು ನೋಟಿಫಿಕೇಷನ್ನ ಯೂಸ್ ಮಾಡ್ಕೊಳ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಸಾಕಷ್ಟು ನೋಟಿಫಿಕೇಷನ್ಸ್ಗಳಲ್ಲಿ ದೊಡ್ಡ ನಂಬರ್ ಆಫ್ ವೇಕೆನ್ಸೀಸಲ್ಲಿರುವಂಥ ನೋಟಿಫಿಕೇಷನು HPCL ನೋಟಿಫಿಕೇಷನ್ ಆಗಿರುತ್ತೆ. ಮುಂದೆನೂ ಆದಷ್ಟು ಸಾಕಷ್ಟು ನೋಟಿಫಿಕೇಷನ್ಸು ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್ ಹಾಗೂ ಟ್ರಿಪಲ್ ಆಸ್ಪಿರೆಂಟ್ಸ್ EC ಆಸ್ಪಿರೆಂಟ್ಸ್ಗೆ ಸಾಕಷ್ಟು ನೋಟಿಫಿಕೇಷನ್ಸ್ ಇರೋ ಕಾರಣದ ಪ್ರಿಪರೇಷನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಈ ಯಾವುದೋ ಒಂದು ನೋಟಿಫಿಕೇಷನಲ್ಲಿ ನಿಮ್ಮ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ಸೊ ಈಗ ಈ ವಿಡಿಯೋದಲ್ಲಿ ನಾನೇನು ಮೇಯ್ನಾಗಿ ಹೇಳ್ಬೇಕಂತಿದೆ ಅದರ ಕಡೆಗೆ ನೋಡೋಣ. ಸೊ HPCL ಅಫಿಷಿಯಲ್ ವೆಬ್ಸೈಟಿಗೆ ನೀವು ವಿಸಿಟ್ ಮಾಡಿದ್ರೆ, ಸೊ ಈ ಥರ HPCL ಅಫಿಷಿಯಲ್ ವೆಬ್ಸೈಟಿಗೆ ನೀವು ವಿಸಿಟ್ ಮಾಡಿದಾಗ ನಿಮಗೆ ಈ ರೀತಿಯಲ್ಲಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಇದು ಅಫಿಷಿಯಲ್ ವೆಬ್ಸೈಟಿನ ಒಂದು ಲಿಂಕ್ ಆಗಿರುತ್ತೆ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಈ ರೀತಿಯಲ್ಲಿ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನಿಮಗೆ ಇಲ್ಲಿ ಏನು ಕೆರಿಯರ್ಸ್ ಅಂತ ಕಾಣ್ತಿದೆ ಆ ಕೆರಿಯರ್ಸ್ನಲ್ಲಿ ಜಾಬ್ ಓಪನಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದ ನೋಡಿ, ರಿಕ್ರೂಟ್ಮೆಂಟ್ ಆಫ್ ಆಫೀಸರ್ಸ್ 2026 ಈ 26ರಲ್ಲಿ ಬಂದಿರುವಂಥ ನೋಟಿಫಿಕೇಷನ್ನ ಮಾಹಿತಿ ಇದು. ಸೊ ನಿಮಗೆ ಈ ನೋಟಿಫಿಕೇಷನ್ನ ಕಂಪ್ಲೀಟ್ ಡೀಟೇಲ್ಡ್ ನೋಟಿಫಿಕೇಷನ್ ಬೇಕು ಅಂದರೆ ಇಲ್ಲಿದೆ ನೋಡಿ, ನಿಮಗೆ ಡೀಟೇಲ್ಡ್ ಅಡ್ವರ್ಟೈಸ್ಮೆಂಟು ಇಂಗ್ಲೀಷಲ್ಲೂ ಇದೆ, ಹಿಂದಿಯಲ್ಲೂ ಇದೆ. ಇಂಗ್ಲೀಷಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಯಾವ ಡಿಪಾರ್ಟ್ಮೆಂಟಿಗೆ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ, ಯಾವ ಫಾರ್ಮೇಟು ಏನಂತಂತೇಳಿ ಎಲ್ಲ ಡೀಟೇಲ್ಸ್ನ ನೀವು ಇಲ್ಲಿ ನೋಡ್ಬೋದು. ಅದೇ ರೀತಿಯಲ್ಲಿ ನಾನು ನಿಮಗೆ ಪ್ರೀವಿಯಸ್ಸಾಗಿ ಅಪ್ಲೋಡ್ ಮಾಡಿರೋಂಥ ವೀಡಿಯೋದಲ್ಲಿ ಬರೀ ನೋಟಿಫಿಕೇಷನ್ ಬಗ್ಗೆ ಹೇಳಿದ್ದೆ. ಆಗ ಇಷ್ಟು ಮಾತ್ರ ನಮಗೆ ಲಿಂಕ್ಸ್ ಎನೇಬಲ್ ಆಗಿತ್ತು, ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಅಲ್ಲಿವರೆಗೆ ಮಾತ್ರ ಲಿಂಕ್ಸ್ ಎನೇಬಲ್ ಆಗಿತ್ತು. ಇದೀಗ ಕೆಳಗಡೆ ಇರುವಂಥ ಲಿಂಕ್ಸ್ನು ಎನೇಬಲ್ ಮಾಡಿದರೆ ಈ ಲಿಂಕ್ಸು ಇದೀಗ ಎನೇಬಲ್ ಆಗಿರುವಂಥದ್ದು ಸಿಲೆಬಸ್ ಫಾರ್ ಪ್ರಾಜೆಕ್ಟ್ ಇಂಜಿನಿಯರ್. ಯಾರೆಲ್ಲ ಪ್ರಾಜೆಕ್ಟ್ ಇಂಜಿನಿಯರ್ಗೆ ಅಪ್ಲೈ ಮಾಡ್ತೀರಾ ಅವರಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ ಆಗಿರುತ್ತೆ. ಇದರಲ್ಲಿ ಸಿಲೆಬಸ್ ಅವರುತ್ತೆ. CGD ಆ್ಯಂಡ್ OM ಆಪರೇಷನ್ಸ್ ಆ್ಯಂಡ್ ಮೇಂಟೆನೆನ್ಸ್ ವಿಂಗಿಗೆ ಅವ್ರಿಗೆ ಸಂಬಂಧಪಟ್ಟಂಥ ಡೀಟೇಲ್ಡ್ ಸಿಲೆಬಸ್ ಕಾಪಿ ಇಲ್ಲಿರುತ್ತೆ. ಕೆಮಿಕಲ್ ಇಂಜಿನಿಯರ್ಸ್ಗೆ ಇಲ್ಲಿ ನೋಡ್ಬೋದು. ಸೊ ನಮಗೆ ಇಲ್ಲಿ ನೋಡಿ, ಸಿಲೆಬಸ್ ಫಾರ್ ಜೂನಿಯರ್ ಇಂಜಿನಿಯರ್ ಕೆಮಿಕಲ್, ಸಿಲೆಬಸ್ ಫಾರ್ ಸಿವಿಲ್ ಇಂಜಿನಿಯರ್ಸ್, ಜೂನಿಯರ್ ಎಕ್ಸಿಕ್ಯೂಟಿವ್ ಸಿವಿಲ್. ಇದೇ ರೀತಿಯಲ್ಲಿ ಇಲ್ಲಿ ನೋಡ್ತಾ ಹೋದರೆ ನಿಮಗೆ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಎಲ್ಲ ಡಿಪಾರ್ಟ್ಮೆಂಟ್ಗೂ ಸಿಲೆಬಸ್ ಕೊಟ್ಟಿರ್ತಾರೆ. ಸೊ ನಾನು ಇಲ್ಲಿ ನಿಮಗೆ ಮೆಕ್ಯಾನಿಕಲ್ ತೋರಿಸ್ತಾ ಇದ್ದೀನಿ, ಸಿಲೆಬಸ್ ಫಾರ್ ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಲ್ಲಿ ಕಂಟೆಂಟ್ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಸೊ ಸಿಲೆಬಸ್ಸಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ಇನ್ಕ್ಲೂಡ್ ಆಗಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಈ ಸಿಲೆಬಸ್ಸಲ್ಲಿ ನೀವು ನೋಡೋದಾದರೆ ನಾವು ಡಿಪ್ಲೊಮಾದಲ್ಲಿ ಓದಿರುವಂಥ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೈನ್ಸ್, ಬೇಸಿಕ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡ್ರಾಯಿಂಗು ಹಾಗೂ P&ID ರೀಡಿಂಗ್ ಮತ್ತು ಇಲ್ಲಿ ನೋಡಿ ಮೆಟೀರಿಯಲ್ ಇಂಜಿನಿಯರಿಂಗ್ ಸೈನ್ಸ್ MES,
ಫ್ಲೂಯಿಡ್ ಮೆಕ್ಯಾನಿಕ್ಸ್ ಆ್ಯಂಡ್ ಮಷಿನರಿ, ಥರ್ಮಲು, ಸಾಮು, ಮ್ಯಾನುಫ್ಯಾಕ್ಚರಿಂಗ್, ಥಿಯರಿ ಆಫ್ ಮಷಿನ್ಸ್, ಮೆಷರ್ಮೆಂಟ್ಸ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಮತ್ತು ಪ್ರೊಡಕ್ಷನ್ ಆ್ಯಂಡ್ ಆಪರೇಷನ್ ಇಂಜಿನಿಯರಿಂಗ್, ಮೇಂಟೆನೆನ್ಸ್ ಬಗ್ಗೆ ಇರ್ಬೋದು, ಪೈಪಿಂಗ್ ಆ್ಯಂಡ್ ವಾಲ್ಸ್ ಬಗ್ಗೆ ಇರ್ಬೋದು, ಮೆಕ್ಯಾನಿಕಲ್ ಸೇಫ್ಟಿ ಬಗ್ಗೆ ಇರ್ಬೋದು, ಟ್ಯಾಂಕ್ಸ್ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಸಿಸ್ಟಮ್ಸ್ ಬಗ್ಗೆ ಇರ್ಬೋದು, ಪಂಪ್ಸ್ ಆ್ಯಂಡ್ ಕಂಪ್ರೆಸರ್ಸ್ ಬಗ್ಗೆ ಇರ್ಬೋದು. ಸೊ ಇಷ್ಟು ನಮಗೆ ಸಿಲೆಬಸಲ್ಲಿ ಕೊಟ್ಟಿರುವಂಥ ಸಬ್ಜೆಕ್ಟ್ಸ್ ಆಗಿರುತ್ತೆ. ಈ ಸಬ್ಜೆಕ್ಟ್ಸು ನಿಮ್ಮ ಒಂದು ಎಕ್ಸಾಮಿನೇಷನ್ಗೆ ಇರುತ್ತೆ. ಇದು ಯಾವ ಪೋಸ್ಟ್ಗೆ? ಜೂನಿಯರ್ ಎಕ್ಸಿಕ್ಯೂಟಿವ್ ಡಿಪ್ಲೊಮಾ ಲೆವೆಲ್ಗೆ. ಸೊ ಅದೇ ರೀತಿಯಲ್ಲಿ ಫಾರ್ ಮೆಕ್ಯಾನಿಕಲ್ ಆಯಿತು. ಇನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ ಇರುವಂಥ ಸಿಲೆಬಸ್ಸು ಇದಾಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಂಜಿನಿಯರಿಂಗ್ ಸಿಲೆಬಸ್ ಇಲ್ಲಿ ಓಪನ್ ಆಗಿರುತ್ತೆ. ಈ ಎಲ್ಲ ಸಬ್ಜೆಕ್ಟ್ಸ್ನ ನೀವು ನೋಡಿಕೊಂಡು ಪ್ರಿಪೇರ್ ಆಗ್ತಾ ಹೋಗ್ಬೋದು. ಸೊ ಡಿಪ್ಲೊಮಾ ಲೆವೆಲ್ಗೆ ಡಿಪ್ಲೊಮಾ ಕ್ವಶನ್ಸ್ ಲೆವೆಲ್ ಇರುತ್ತೆ, ಇಂಜಿನಿಯರಿಂಗ್ ಲೆವೆಲ್ಗೆ ಇಂಜಿನಿಯರಿಂಗ್ ಕ್ವಶನ್ಸ್ ಲೆವೆಲ್ ಇರುತ್ತೆ. ಸೊ ಎಲ್ಲ ಸಿಲೆಬಸ್ನ ಕ್ಲಿಯರಾಗಿ ನೋಡಿಕೊಂಡು ಪ್ರಿಪೇರ್ ಆಗ್ತಾ ಹೋಗಿ. ಅದೇ ರೀತಿಯಲ್ಲಿ ನೋಡಿ, ಕ್ವಾಲಿಟಿ ಕಂಟ್ರೋಲ್ ಇರ್ಬೋದು, HR ಲೀಗಲ್ ಆಫೀಸರ್ಸ್ ಇರ್ಬೋದು, ಪ್ರಾಜೆಕ್ಟ್ಸ್ ಬಗ್ಗೆ ಇರ್ಬೋದು, ಸೆಲೆಕ್ಷನ್ ಮೆಥಡಾಲಜಿ ನೋಡಿ, ಇಷ್ಟುವರೆಗೂ ಸಿಲೆಬಸ್ ಬಗ್ಗೆ ಆಗಿತ್ತು. ಈಗ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮೆಥಡಾಲಜಿ ಬಗ್ಗೆ ಕೊಟ್ಟಿರ್ತಾನೆ. ಸೊ ಯಾವ ರೀತಿಯಲ್ಲಿ ಸೆಲೆಕ್ಷನ್ ಪ್ರಾಸೆಸ್ ಇರುತ್ತೆ, ಸೆಲೆಕ್ಷನ್ ಮೆಥಡಾಲಜಿ ಯಾವುದು. ಸೊ ನೋಡಿ, ಇಲ್ಲಿ ಜೂನಿಯರ್ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟು, ಜೂನಿಯರ್ ಎಕ್ಸಿಕ್ಯೂಟಿವ್ ಸಿವಿಲ್, ಕೆಮಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕ್ವಾಲಿಟಿ ಕಂಟ್ರೋಲ್, HR ಮತ್ತು ಫೈರ್ ಆ್ಯಂಡ್ ಸೇಫ್ಟಿಗೆ ಯಾವ ಥರ ಇರುತ್ತೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರುವಂಥ ಆಸ್ಪಿರೆಂಟ್ಸು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್, ಕೆಮಿಕಲ್ ಇಂಜಿನಿಯರ್ಸ್ಗೆ ಅವ್ರಿಗೆ ಯಾವ ಥರ ಇರುತ್ತೆ. ಆಫೀಸರು ಫೈನಾನ್ಸು, ಆಫೀಸರು HR, ಆಫೀಸರು IS ಇನ್ಫಾರ್ಮೇಷನ್ ಸೈನ್ಸ್, ಜೂನಿಯರ್ ಎಕ್ಸಿಕ್ಯೂಟಿವ್ ಆರ್ ಅಸಿಸ್ಟೆಂಟ್ ಆಫೀಸರು ಅಥವಾ ಅಫಿಷಿಯಲ್ ಲ್ಯಾಂಗ್ವೇಜ್ ಇಂಪ್ಲಿಮೆಂಟೇಷನ್ ಇವ್ರದ್ದು ಯಾವ ಥರ, HR ಲೀಗಲು, ಸೀನಿಯರ್ ಆಫೀಸರು, ಅಸಿಸ್ಟೆಂಟ್ ಮ್ಯಾನೇಜರು, ಇವರಿಗೆಲ್ಲ ಇಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಸೆಲೆಕ್ಷನ್ ಮೆಥಡಾಲಜಿ ಎಲ್ಲರಿಗೂ ಕಾಮನ್ ಆಗಿ ಕಂಪ್ಯೂಟರ್ ಬೇಸ್ಡ್ ಅಂತೂ ಕಾಮನು. ಇನ್ನು ಗ್ರೂಪ್ ಡಿಸ್ಕಷನ್ ಇರುತ್ತೆ. ಇಲ್ಲಿ ನೋಡಿ, ಇದು ಯಾರಿಗಿರಲ್ಲ ಅಂದರೆ GD ಪೊಸಿಷನ್ ಇದೆಯಲ್ಲ ಅವ್ರಿಗೆ ಈ ಗ್ರೂಪ್ ಡಿಸ್ಕಷನ್ ಇರಲ್ಲ. ಮೋಟೋಕಾಟು ಇದು HR ಲೀಗಲ್ ಆಫೀಸರ್ಸ್ಗೆ. ಸೊ ಮೋಟೋಕೋಟ್ ಅಂತ ಏನಿದೆಯಲ್ಲ ಜೂನಿಯರ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ಗೆ ಇರಲ್ಲ. ಜೂನಿಯರ್ ಎಕ್ಸಿಕ್ಯೂಟಿವ್ ಆಫೀಸರ್ ಏನು ಇವ್ರಿಗಿದ್ದಾರೆ ಡಿಪ್ಲೊಮಾ ಇಂಜಿನಿಯರ್ಸು ಹಾಗೂ ಇಂಜಿನಿಯರ್ಸ್ಗೆ ಇವರಿಗೆ CBT ಇರುತ್ತೆ, ಗ್ರೂಪ್ ಡಿಸ್ಕಷನ್ ಇರುತ್ತೆ. ಅದಾಗಿನಂತ ನೋಡಿ, ಫಿಸಿಕಲ್ ಫಿಟ್ನೆಸ್ ಎಫಿಷಿಯನ್ಸಿ ಟೆಸ್ಟು ಫಾರ್ ಜೂನಿಯರ್ ಎಕ್ಸಿಕ್ಯೂಟಿವ್ ಅಂತ ಕೊಟ್ಟಿದ್ದಾರೆ. ಡೀಟೇಲ್ಡ್ ಆಫ್ ಸ್ಕೀಮ್ ಆಫ್ ಪೇಪರ್ ಆ್ಯಂಡ್ ಡ್ಯೂರೇಷನ್ ಇದು ನೆಕ್ಸ್ಟ್ ಪೇಪರಲ್ಲಿ ತೋರಿಸ್ತೀನಿ ಅದು ಯಾವ ಥರ ಇದೆ ಅಂತೇಳಿ. ಆಲ್ ದಿ ರೌಂಡ್ಸ್ ಆರ್ ಎಲಿಮಿನೇಷನ್ ರೌಂಡ್ಸ್ ಎಕ್ಸೆಪ್ಟ್ ಮೋಟೋಕೋಟ್. ಸೊ ಇಲ್ಲಿ ಯಾರೆಲ್ಲ ಡಿಪ್ಲೊಮಾ ಕಂಪ್ಲೀಟ್ ಆಗಿದ್ದಾರೆ ಅವ್ರಿಗೆ ಯಾವ ರೌಂಡ್ಸ್ ಇರುತ್ತೆ ಅಂತ ನೀವು ತಿಳ್ಕೊಳ್ಳೋದಾದರೆ CBT, ಗ್ರೂಪ್ ಟಾಸ್ಕು ಹಾಗೂ ಫಿಸಿಕಲ್ ಟೆಸ್ಟ್ ಇಷ್ಟು ಡಿಪ್ಲೊಮಾದವ್ರಿಗೆ. ಇಂಜಿನಿಯರ್ಗೂ ಸೇಮು. ಇಲ್ಲಿ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ. ಪರ್ಸನಾಲಿಟಿ ಟೆಸ್ಟ್ ಅಂತೀನಿ ಅಂದರೆ ಇಂಟರ್ವ್ಯೂ ರೌಂಡು ಯಾರಿಗೆ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರೋರಿಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕಂಪ್ಯೂಟರ್ ಬೇಸ್ಡ್ ಟೆಸ್ಟು, ಗ್ರೂಪ್ ಟಾಸ್ಕು ಮತ್ತು ಪರ್ಸನಲ್ ಇಂಟರ್ವ್ಯೂ. ಸೊ ಇಷ್ಟು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರುವಂಥ ಆಸ್ಪಿರೆಂಟ್ಸ್ಗೆ ಇರುತ್ತೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ನೋಡಿ, ಆಲ್ ಪೊಸಿಷನ್ಸು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇರೋರಿಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆನ್ ಶಾರ್ಟ್ ಲಿಸ್ಟಿಂಗು, ಪರ್ಸನಲ್ ಇಂಟರ್ವ್ಯೂ ಮತ್ತು ಆದಮೇಲೆ ಪ್ರೀ ಎಂಪ್ಲಾಯ್ಮೆಂಟ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇವೆಲ್ಲವೂ ಯಾರಿಗೆ ಅದರ್ ಪೊಸಿಷನ್ಸ್ಗಿರೋರಿಗೆ ಅಂದರೆ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಸ್ಡ್. ಅದಾಗಿನಂತ ನೋಡಿ, ಸೆಲೆಕ್ಷನ್ ಪ್ರಾಸೆಸ್ ಯಾವ ಥರ, ಈ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೆ. ಬಟ್ ಯಾವ ಕ್ವಶನ್ಸ್ ಎಷ್ಟು ಕ್ವಶನ್ಸ್ ಯಾವುದಿರುತ್ತೆ ಅಂತ ಹೇಳಿರಲಿಲ್ಲ. ಈಗ ಇಲ್ಲಿ ನೋಡಿ, ಜೂನಿಯರ್ ಎಕ್ಸಿಕ್ಯೂಟಿವ್ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲು ಯಾವ ಡಿಪಾರ್ಟ್ಮೆಂಟ್ಸ್ ಇದೆಯಲ್ಲ ಆ ಡಿಪಾರ್ಟ್ಮೆಂಟು ಹಾಗೂ ಇಂಜಿನಿಯರಿಂಗ್ ಇರೋರಿಗೆ ಎಷ್ಟಿರುತ್ತೆ. 85 ಅಂದರೆ ಎಷ್ಟಾಯ್ತು ಇಲ್ಲಿ 170 ಪ್ರಶ್ನೆಗಳು. 85 ಕ್ವಶನ್ಸು MCQಸು ಜನರಲ್ ಆಪ್ಟಿಟ್ಯೂಡಿಂದ ಇರುತ್ತೆ. 85 ಕ್ವಶನ್ಸು ಟೆಕ್ನಿಕಲ್ ನಾಲೆಡ್ಜಿಂದ ಇರುತ್ತೆ. ಮೆಕ್ಯಾನಿಕಲ್ ಅವರಿಗೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅವರಿಗೆ ಎಲೆಕ್ಟ್ರಿಕಲ್, ಸಿವಿಲ್ ಅವರಿಗೆ ಸಿವಿಲ್. ಯಾವುದು 85. ಇನ್ನು 85 ಏನಿದೆ ಕಾಮನು, ಎಲ್ಲ ಬ್ರಾಂಚಸ್ಗೂ ಕಾಮನು. ಯಾಕಂದರೆ ಆಪ್ಟಿಟ್ಯೂಡ್ ಇರುತ್ತೆ, ಜನರಲ್ ಸ್ಟಡೀಸು, ಜನರಲ್ ಸೈನ್ಸು ಆಪ್ಟಿಟ್ಯೂಡ್ ಇರುತ್ತೆ. ಸೊ ಇದು 85 ಕ್ವಶನ್. 85 ಜನರಲ್ ಆದರೆ 85 ಟೆಕ್ನಿಕಲ್ ಆಯಿತು. ಎಷ್ಟು ಒಟ್ಟಾರೆ 170 ಪ್ರಶ್ನೆ ಆಯಿತು. ಮಿನಿಟ್ಸ್ ಎಷ್ಟಿರುತ್ತೆ ಅಂದರೆ 150 ನಿಮಿಷ ಎಕ್ಸಾಮಿನೇಷನ್ ಡ್ಯೂರೇಷನು. ಸೊ ಮಾರ್ಕ್ಸ್ ನೋಡೋದಾದ್ರೆ ನೋಡಿ, ಜನರಲ್ ಆಪ್ಟಿಟ್ಯೂಡು ಒಂದು ಕ್ವಶನ್ಗೆ 1 ಮಾರ್ಕ್ ಇರುತ್ತೆ. ಟೆಕ್ನಿಕಲ್ ಕ್ವಶನ್ ಅಷ್ಟೇ, ಒಂದು ಕ್ವಶನ್ಗೆ 1 ಮಾರ್ಕ್ ಇರುತ್ತೆ. ಅಂದರೆ 170 ಕ್ವಶನು, 170 ಪ್ರಶ್ನೆಗಳು, 150 ನಿಮಿಷ. ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಇಲ್ಲಿ ಕೊಟ್ಟಿರ್ತಾರೆ. 0.25 ಮಾರ್ಕ್ಸು ನೆಗೆಟಿವ್ ಮಾರ್ಕಿಂಗ್ ಕೊಟ್ಟಿರ್ತಾರೆ. ಸೊ ಇದು ಡೀಟೇಲ್ಸ್ ಆಗಿರುತ್ತೆ. ಇನ್ನು HR ಲೀಗಲ್ ಆಫೀಸರ್ಗೆ ಈ ಫಾರ್ಮೇಟ್ ಇದ್ದಾರೆ. ಸೊ ಮೇಲ್ಗಡೆ ನೋಡಿ, ಇಷ್ಟು ಫಾರ್ಮೇಟ್ ಏನಿದೆಯಲ್ಲ ಇದು ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಹಾಗೂ ಡಿಪ್ಲೊಮಾ ಆಸ್ಪಿರೆಂಟ್ಸ್ಗೆ ಈ ಫಾರ್ಮೇಟು. ಓಕೆ, ಮೇಲ್ಗಡೆ ಇರೋದು. ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಸೊ ಅದಾಗಿ ನಂತರ PWBD ಕ್ಯಾಂಡಿಡೇಟ್ಸ್ಗೆ 50 ಮಿನಿಟ್ಸು ಎಡಿಷ್ನಲಾಗಿ ಕೊಡ್ತಾರೆ. ಸೊ ಅದಾಗಿ ನಂತರ ಜನರಲ್ ಆಪ್ಟಿಟ್ಯೂಡ್ ಟೆಸ್ಟು ವಿಲ್ ಬಿ ಬೇಸ್ಡ್ ಆನ್ ಪ್ರಾಬ್ಲಮ್ಸು, ಕ್ವಶನ್ಸ್ ಆನ್ ಇಂಟೆಲಿಜೆನ್ಸ್. ಇದು ಸೊ ನಿಮಗೆ ಕ್ವಾಲಿಫಿಕೇಷನ್ ತಕ್ಕಂಗಿರುತ್ತೆ ಪೇಪರು, ಹಾಗೂ ಟೆಕ್ನಿಕಲ್ ಪೇಪರ್ ಅಷ್ಟೇ ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂಗಿರುತ್ತೆ. ಸೊ ಇಷ್ಟ ಆಗಿರುತ್ತೆ. ಅದಾಗಿ ನಂತರ ನೋಡಿ, CBT ಕ್ವಾಲಿಫೈಯಿಂಗ್ ಮಾರ್ಕ್ಸು ಮೆನ್ಷನ್ ಮಾಡಿದ್ದಾರೆ. ಓವರಾಲ್ ಕ್ವಾಲಿಫೈಯಿಂಗ್ ಮಾರ್ಕ್ಸು CBTಯಲ್ಲಿ ಎಷ್ಟಿರಬೇಕು ಅಂದರೆ 60% UR/EWS ಕ್ಯಾಂಡಿಡೇಟ್ಸ್ಗೆ, 54% SC ST OBC ಕ್ಯಾಂಡಿಡೇಟ್ಸ್. ಅಂದರೆ ನಿಮಗೆ ಏನು ಗಳಿಸ್ತಿರೋ ಅಂಕಗಳು 60% ಮಿನಿಮಮ್ ಬರಲೇಬೇಕು UR/EWSಗೆ. ಇನ್ನು SC ST ಆಸ್ಪಿರೆಂಟ್ಸು ಮಿನಿಮಮ್ ಕಟ್ ಆಫು 54 ಇರಲೇಬೇಕು, ಮಿನಿಮಮ್ ಮಾರ್ಕ್ಸ್ ಬಂದಿರಲೇಬೇಕು. ಟೆಕ್ನಿಕಲ್ ನಾಲೆಡ್ಜಲ್ಲಿ 50% ಕ್ವಾಲಿಫೈಯಿಂಗು ಎಲ್ಲ ಕ್ಯಾಂಡಿಡೇಟ್ಸ್ಗೆ, OBC GA ಎಲ್ಲರಿಗೂ, OBC ಇರ್ಬೋದು, UR ಇರ್ಬೋದು, SC ST ಇರ್ಬೋದು, ಯಾರಾದರೂ ಇರ್ಬೋದು, ಅವ್ರಿಗೆ 50% ಮಿನಿಮಮ್ ಕ್ವಾಲಿಫೈಯಿಂಗು. ಆದರೆ CBT ಜನರಲ್ ಪೇಪರ್ ಅಂತ ಏನಿದೆಯಲ್ಲ 85 ಕ್ವಶನು ಜನರಲ್ಲು, 85 ಕ್ವಶನ್ ಟೆಕ್ನಿಕಲು. ಸೊ ಜನರಲ್ ಪೇಪರಲ್ಲಿ 60% ಇವರಿಗೆ, 84% SC ST OBC ಕ್ಯಾಂಡಿಡೇಟ್ಸ್ಗೆ. ಟೆಕ್ನಿಕಲ್ ಪೇಪರ್ ಏನಿದೆ 80% ಮಾರ್ಕ್ಸ್ ಕಂಪಲ್ಸರಿ ತೊಗೊಳ್ಬೇಕು ಎಲ್ಲ
ಎಲ್ಲ ಕ್ಯಾಟಗಿರಿಯವರು. ಅದಾದ ನಂತರ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಯಿಂಗ್ CBT ಇನ್ ಆರ್ಡರ್ ಆಫ್ ಮೆರಿಟ್ ಆರ್ ಪ್ರಿಡಿಟರ್ಮೈನ್ಡ್ ರೇಷಿಯೋ ವಿಲ್ ಬಿ ಸಬ್ಸಿಕ್ವೆಂಟ್ಲಿ ಕಾಲ್ಡ್ ಫಾರ್ ಗ್ರೂಪ್ ಡಿಸ್ಕಷನ್ ಆರ್ ಪರ್ಸನಲ್ ಇಂಟರ್ವ್ಯೂ. ಸೊ ಗ್ರೂಪ್ ಡಿಸ್ಕಷನು ಡಿಪ್ಲೊಮಾ ಆಸ್ಪಿರೆಂಟ್ಸ್ಗೆ ಇರುತ್ತೆ ಹಾಗೂ ಇವ್ರಿಗೂ ಇರುತ್ತೆ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೂ. ಸೊ ಅದ್ರ ರೇಷಿಯೋ ಮೇಲೆ ಕಾಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕ್ಯಾಂಡಿಡೇಟ್ಸ್ ಮಸ್ಟ್ ಸೆಕ್ಯೂರ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಈಚ್ ಸ್ಟೇಜು. ಅಂದರೆ ಕಂಪ್ಯೂಟರ್ ಬೇಸಿಡ್ ಟೆಸ್ಟಲ್ಲೂ ತೊಗೊಳ್ಬೇಕು, ಪರ್ಸನಾಲಿಟಿ ಇಂಟರ್ವ್ಯೂಲ್ಲಿ ತೊಗೊಳ್ಬೇಕು, ಮೆಡಿಕಲ್ ಎಕ್ಸಾಮಿನೇಷನಲ್ಲೂ ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟಲ್ಲೂ ತೊಗೊಳ್ಬೇಕು ಅಂತ ಹೇಳ್ತಾರೆ. ಸೊ ಬೇಸ್ಡ್ ಆನ್ ದಿ ಅಬೋ ಪೊಸಿಷನು ಆಲ್ ಇಂಡಿಯಾ ಮೆರಿಟ್ ಟೆಸ್ಟ್ ವಿಲ್ ಬಿ ಡ್ರಾನ್ ಫ್ರಮ್ ದಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸು. ಸೊ ಇದೆಲ್ಲ ನಿಮ್ಗೆ ಹೇಳಿದರೆ ಅದ್ರ ಬೇಸಿಸ್ ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡ್ತಾರೆ. ಸೊ ಇದು ಸೆಲೆಕ್ಷನ್ ಪ್ರಾಸೆಸ್ ಆಗಿರುತ್ತೆ. ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಸೊ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಏನೇ ಕ್ವಶನ್ ಇತ್ತಂದರೂ ಕೇಳಿ, ಆ ಕ್ವಶನ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಇಷ್ಟು ಈ ಒಂದು HPCL ನೋಟಿಫಿಕೇಷನ್ ಸಂಬಂಧಪಟ್ಟಂತಾಗಿತ್ತು. ಸೊ ಇದು ಅಫಿಷಿಯಲ್ ವೆಬ್ಸೈಟು. ಈ ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಅವೈಲೇಬಲ್ ಇದೆ. ಆ ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಡೀಟೇಲ್ಡಾಗಿ ಓದಿ, ಏನೇ ಡೌಟ್ ಇತ್ತಂದರೂ ಕೇಳಿ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಹಾಗೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಒಂದು ನೋಟಿಫಿಕೇಷನ್ಗೆ ಯೂಸ್ಫುಲ್ ಆಗುವಂಥ ಆಸ್ಪಿರೆಂಟ್ಸ್ಗೆ ನಿಮ್ಮ ಕಡೆಯಿಂದ ನೀವು ಶೇರ್ ಮಾಡಿ. ಸೊ ನಿಮ್ಮ ಜೂನಿಯರ್ಸ್ ಇರ್ಬೋದು, ಸೀನಿಯರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಅಣ್ಣ ತಮ್ಮಂದರಾಗಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಇರ್ಬೋದು, ನಿಮ್ಮ ರಿಲೇಟಿವ್ಸ್ ನೈಬರ್ಸ್ ಯಾರಾದ್ರಾಗಿರ್ಬೋದು, ಅವರಿಗೆ ಈ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿ. ಸೊ ಈ ಒಂದು ನೋಟಿಫಿಕೇಷನ್ನ ಯೂಸ್ ಆಗಿ ಮಾಡ್ಕೊಳ್ಳಿ. ಇಷ್ಟೇ ಹೇಳ್ತಾ ಈ ವಿಡಿಯೋನ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.